ನಮಸ್ತೆ. ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೇನೆ. ಎಂ ಪಿ ಶಂಕರ್ ಅವರು ನಮ್ಮ ಮಧ್ಯೆಯಿಂದ ಹೊರಟೋಗಿ 12 ವರ್ಷಗಳಾದವು. ಎಂ ಪಿ ಶಂಕರ್ ಅವರ ಆತ್ಮಚರಿತ್ರೆಯನ್ನು ನಾನೇ ಬರೆದದ್ರಿಂದ, ನನ್ನ ಅತ್ಯಂತ ಒಡನಾಟದ ಒಬ್ಬ ಗೆಳೆಯನಾದದ್ರಿಂದ, ಎಂ ಪಿ ಶಂಕರ್ ಅವರ ನಂತರದಲ್ಲಿ ಅವರ ಪತ್ನಿ ಮಂಜುಳಾ ಮತ್ತು ಮಗ, ಸೊಸೆ, ಮೊಮ್ಮಕ್ಕಳು, ಮಗಳು ಅಥವಾ ಅವರ ಸಂಸಾರ ಇವರೆಲ್ಲ ಹೇಗಿದ್ದಾರೆ, ಹೇಗೆ ಬದುಕೊಂಡಿದ್ದಾರೆ, ಎಂ ಪಿ ಶಂಕರ್ರ ನೆನಪಿನ ಯಾತ್ರೆ ಹೇಗೆ ನಡೀತಾ ಇದೆ, ಇವನ್ನೆಲ್ಲವನ್ನು ನಾನು ನಿಮಗೆ ಎದುರು ಒಂದು ಅನಾವರಣಗೊಳಿಸಬೇಕು. ಅದರ ಜೊತೆಗೆ ನಾನೂ ಬಹಳ ಕಾಲ ಆಗಿತ್ತು ಅವ್ರ ಮನೆಗೆ ಬರಬೇಕು, ಅವರೊಟ್ಟಿಗೆ ಮಾತಾಡಬೇಕು, ಆ ಮಾತನ್ನು ನಿಮಗೆ ಉಣ್ಣಿಸಬೇಕು ಅಂತ ಕನಸಿತ್ತು. ಅದು ಇವತ್ತು ಈಡೇರಿದೆ. ಅವ್ರ ಮನೆಯಲ್ಲಿದ್ದೇನೆ. ಅವರ ಇಡೀ ಒಂದು ಕುಟುಂಬವನ್ನು ನಿಮಗೆ ಪರಿಚಯಿಸುವುದರ ಜೊತೆಗೇ ಎಂ ಪಿ ಶಂಕರ್ ಅವರ ಜೀವನ ಒಂದು ಸಮಾಜಕ್ಕೆ ಹೇಗೆ ಸಾರ್ಥಕವಾಗಿದೆ, ಮಾದರಿಯಾಗಿದೆ, ಅವರ ಕುಟುಂಬ ಎಷ್ಟು ಮಾದರಿಯಾಗಿ ಮೌನದಲ್ಲಿ ಬದುಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ಹೇಳಬೇಕು ಅಂತಿದ್ದೇನೆ. ಈಗ ಮೊದಲಾಗಿ ಎಂ ಪಿ ಶಂಕರ್ ಅವರ ಶ್ರೀಮತಿಯವರಾದಂಥ ಮಂಜುಳಾ ಅವರೊಟ್ಟಿಗೆ ನನ್ನ ಮಾತುಕತೆಯನ್ನು ಮುಂದುವರಿಸ್ತೇನೆ. ನಮಸ್ತೆ, ಹೇಗಿದ್ದೀರಿ? ಎಂ ಪಿ ಶಂಕರ್ ಅವರ ನೆನಪು ನಿಮ್ಗೆ ಯಾವ ರೀತಿ ಕಾಡ್ತದೆ, ಏನು? ನೆನಪಲ್ಲಿ ಇದ್ದೇ ಇರುತ್ತದು. ಈ 12 ವರ್ಷದಲ್ಲಿ ನೀವು ಎಂ ಪಿ ಶಂಕರ್ ಅವರೊಟ್ಟಿಗೆ ಒಂದು ಬದುಕಿದ್ದನ್ನು ನೋಡಿದ್ದೇನೆ. ಅದರ ನಂತರ ಹುಷಾರಾದ್ಮೇಲೆ ನಾನು ಪಿಕ್ಚರ್ ಮಾಡಬೇಕು ಅನ್ನೋದು ಕೂಡ ಒಂಥರ ಇತ್ತು ಅವರಲ್ಲಿ. ಅದು ಹೇಳ್ತಾನೇ ಇದ್ದರು ಪಾಪ, ನಾನು ಮಾಡಬೇಕು ಹುಷಾರಾಗ್ತಾ ಇದ್ದೀನಿ. ಇದು ಕಿಮೊಥೆರಪಿ ತೊಗೊಂಡ್ರು, ಕೂದಲು ಉದುರಿಲ್ಲ, ನಾನು ಇನ್ನೂ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ನಗ್ತಾ ಇದ್ರು ಅವರು. ಖುಷಿ ಆಗ್ತಿತ್ತು ಅವರು. ಫಸ್ಟ್ ಶುರುವಿನಲ್ಲಿ ಗೊತ್ತಾಗ್ತಿರ್ಲಿಲ್ಲ, ರೇಡಿಯೇಷನ್ನು ಅದು ಇದು ಎಲ್ಲ ತೊಗೊಳ್ತಿದ್ರಲ್ಲ. ಆವಾಗ ಏನು ಹುಷಾರಾಗ್ತಿದ್ದೀನಿ ನಾನು. ಇನ್ನು ಹುಷಾರಾದ್ಮೇಲೆ ನಮ್ಮ ಮೈಸೂರಿಗೆ ಹೋದ್ಮೇಲೆ ಒಂದು ಪಿಕ್ಚರ್ ಶುರು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿತ್ತು, ತುಂಬ ಇತ್ತು. ಮತ್ತು ಇಲ್ಲಿ ಮೈಸೂರಿಗೆ ಬಂದಾಗ ಇಲ್ಲಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲೂ ಅಲ್ಲೂ ಅಡ್ಮಿಟ್ ಆಗಿದ್ದರು. ಅಲ್ಲೂ ಕೂಡ ಅದೇ ಹೇಳ್ತಾಯಿದ್ರು, ನಾನು ಹುಷಾರಾಗ್ತೀನಿ ಅಂತ. ದೇವರು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟ ಅವ್ರನ್ನ. ನಿಮಗೆ ಎಂ ಪಿ ಶಂಕರ್ ಅವರು ಪ್ರತಿ ಕ್ಷಣ ನೆನಪಾಗೋದಿದ್ರೆ ಯಾವ ಕಾರಣಕ್ಕಾಗ್ತಾರೆ? ಒಂದು ಅಜಾನುಭಾವು, ಪುಟ್ಟ ಒಂದು ಶರೀರ, ನೀವಿಬ್ಬರು ಹೋಗುವಾಗ ನನಗೆ ನೆನಪಾಗೋದು ಒಂದು ರೀತಿ ಅಮಿತಾಬ್ ಬಚ್ಚನ್, ಜೈ ಬಹದ್ದೂರಿ. ಇಲ್ಲಿ ನೀವು ಮತ್ತು ಎಂ ಪಿ ಶಂಕರ್ ಆ ಥರದ್ದು ಕಾಣ್ತಾ ಇತ್ತು. ಅವರನ್ನು ಮದುವೆಯಾದ ಆ ಕ್ಷಣಗಳು, ಮದುವೆಯಾದ ನಂತರದ ಬದುಕು, ಆ ಸಿನಿಮಾ, ಹೇಗೆ ನೀವು ಆ ಸಂಸಾರದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆವಾಗ ನನಗೇನು ಅಷ್ಟು ಗೊತ್ತಾಗ್ತಿಲ್ಲ, ಚಿಕ್ಕ ವಯಸ್ಸಲ್ಲ ನನಗೆ. ಏನೋ ನಮ್ಮ ದೊಡ್ಡವರೆಲ್ಲ ಸೇರ್ಕೊಂಡು ಮಾಡಿದ್ರು ಅಷ್ಟೇ. ಅದು ನಮ್ಮ ಮಾವನೇ ಅಲ್ಲ, ಸೋದರ ಮಾವನೇ ಆಗಬೇಕು. ಅವ್ರು ಹೇಳಿದ್ದಾರೆ, ಮಾಡಿದ್ದಾರೆ. ನನಗೆ ಆವಾಗ ಆ ಥರ ತಿಳುವಳಿಕೆ ಇರಲಿಲ್ಲ. ಸುಮ್ಮನೆ ಮಾಡಿದ್ರು, ಮಾಡಿಕೊಂಡ್ವಿ ಅಷ್ಟೇ. ಸಿನಿಮಾದವರು ಅಂತ ನಿಮಗೇನು ಆ ಥರ ಏನು ಅನಿಸ್ಲಿಲ್ಲ ನನಗೆ. ಯಾಕೆ ಇವ್ರ ಸ್ವಭಾವ ಎಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ವಿ. ಇವ್ರ ಸ್ವಭಾವನೇ ಒಂಥರ ತುಂಬ ಒಳ್ಳೆ ಸ್ವಭಾವ. ಹೊರಗಡೆ ಹೇಗೆ ಅದು ಬೇರೆ ವಿಷಯ, ಪಿಕ್ಚರಲ್ಲಿ ಮಾಡೋ ಕೆಲಸ ಬೇರೆ, ಮನೆಯೊಳಗೆ ಮಾತ್ರ ಹಾಂ ಅದು ಮಾತ್ರ ಚೆನ್ನಾಗಿರ್ತಿತ್ತು. ಅವ್ರ ಸ್ವಭಾವ ಚೆನ್ನಾಗಿತ್ತು ಮಾತ್ರ. ಅವರ ಆಹಾರ ಪದ್ಧತಿಗಳು ಇತ್ಯಾದಿ, ಅವ್ರಿಗೆ ಇಷ್ಟವಾದ ಆಹಾರಗಳು ಆ ಥರದ್ದೆಲ್ಲ ಹೇಗಿತ್ತು? ಅವರೆಕಾಳು ಸಾರು ಅಂದರೆ ತುಂಬ ಇಷ್ಟ. ಮತ್ತು ರೊಟ್ಟಿ, ಇದು ದಪ್ಪ ಮೆಣಸಿನ್ಕಾಯಿನ ಪಲ್ಯ ಅದಂದರೆ ತುಂಬ ಇಷ್ಟ. ಎಲ್ಲ ಊಟದಲ್ಲಿ ತುಂಬ ಅಚ್ಚುಕಟ್ಟಾಗಿ ಊಟ ಮಾಡ್ತಾಯಿದ್ರು. ಈ ಯಾವ ಹೋಟ್ಲಿಗಾದ್ರೂ ಅಷ್ಟೇ ಹೋಗಿ ಅವ್ರಿಗೆ ಇಷ್ಟ ಬಂದಿದ್ದನ್ನು ತಿಂದುಬಿಟ್ಟೇ ಬರೋರು. ಮೈಸೂರಿನಲ್ಲಿ ರಮ್ಯಾ ಹೋಟ್ಲ್ ಹಿಂದೆ ಇತ್ತು, ಇಂದ್ರ ವಿಹಾರ ಅಂತ. ಅಲ್ಲಿ ಹೋಗಿ ದಿವಸ ಸಂಜೆ ಹೊತ್ತು ನಮ್ಮನ್ನು ಕರ್ಕೊಂಡು ಹೋಗೋರು, ಎಲ್ಲ ಹುಡುಗರನ್ನು ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗೋರು. ದಿವಸ ಸಂಜೆ ತಿಂದ್ಕೊಂಡು ದಿನ ಈ ಥರ ತಿಂತಾಯಿದ್ರೆ ಮೈ ಬರುತ್ತೆ, ಬೇಡ ಅಂತ ನಾನು ಹೇಳ್ತಿದ್ದೆ. ವಡೆ ಅದು ಇದು ಎಲ್ಲ ತಿನ್ಬಿಡೋರು. ಊಟ ಚೆನ್ನಾಗಿ ಮಾಡೋರು, ಮಾತ್ರ ಇಷ್ಟದಿಂದ ಊಟ ಮಾಡೋರು. ಕೊನೆಗೆ ಅದಕ್ಕೂ ಏನಾದ್ರು ತೊಂದರೆ ಆಯಿತಾ ಸೌಖ್ಯದಿಂದ? ಸೌಖ್ಯದಿಂದ ತೊಂದರೆ ಆಯಿತು ಅಂತಿಲ್ಲ. ಕ್ಯಾನ್ಸರ್ ಬಂದಮೇಲೆ ಏನು ಯಾವಕ್ಕೆ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಅದು ಅವ್ರ ತಂದೆಗೂ ಇತ್ತು, ಅವ್ರ ತಾಯಿಗೂ ಇತ್ತು.
ಇಲ್ಲೇ ಆ್ಯಕ್ಟಿವ್ ಆಗೇ ಇದ್ರು ಅವ್ರು, ಯಾವತ್ತೂ ಹುಷಾರಿಲ್ಲ ಅಂತ ಮಲ್ಕೋತಿರ್ಲಿಲ್ಲ. ತೀರಾ ಹೊಟ್ಟೆ ನೋವು ಬಂದಾಗ ಮಾತ್ರನೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ದು. ಆವಾಗ ಅವರು ಎಂಡೋಸ್ಕೋಪ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಇದು ಕ್ಯಾನ್ಸರ್ ಇದೆ, ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲೋಗಿ ಟೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಅಡ್ಮಿಟೇ ಆದರು. ಅಡ್ಮಿಟ್ ಆದಮೇಲೆ 2 ವರ್ಷ ತನಕ ಮೈಸೂರು ಬೆಂಗಳೂರು ಓಡಾಡಿಕೊಂಡು ಇದ್ದಿದ್ದು. ಈ ಮನೆ ಕಟ್ಟಿ ಎಷ್ಟು ವರ್ಷ ಇದ್ರು? ಮನೆ ಕೊಟ್ಟೆ 15 ವರ್ಷದ ಮೇಲೆ ಆಯಿತು ಅನಿಸುತ್ತೆ. ಹಾಂ, ಅಂದರೆ ಈ ಮನೆಯಲ್ಲಿ ಎಷ್ಟು ವರ್ಷ ಬದುಕಿ? 2 ವರ್ಷ ಇಲ್ಲ, 15 ಆಗಿಲ್ಲ, 2 ವರ್ಷ ಇದ್ದರು, 2-3 ವರ್ಷ ಇದ್ರು ಅಷ್ಟೇ. ಆವಾಗಲೇ ಶುರುವಾಗಿದ್ದು ಕಾಯಿಲೆ. ಮನೆ ಕೊಟ್ಬಿಟ್ಟೆ, ಮನೆ ಕಟ್ಟಿಸ್ದೆ ಅಂತ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಅವರಿಗೆ. ಹೌದು, ಅಲ್ಲಿ ಆ ದೊಡ್ಡ ಮನೆಯನ್ನು ಕೊಟ್ಟು ಈ ಮನೆ ಕಟ್ಟಿಸಿದೆ ಅಂತ ಅವಳು ಭಾಳ ಸಮಾಧಾನ ಇತ್ತು. ತುಂಬ ಸಮಾಧಾನ ಆಯಿತು. ಆ ಗೃಹಪ್ರವೇಶದ ದಿವಸ ಅಂತೂ ತುಂಬ ದೇವ್ರ ಮೇಲೆ ನಿಂತ್ಕೊಂಡು ಹೇಳೋಕ್ಕಾಗಲ್ಲ, ಅದು ಅಷ್ಟು ಒಂಥರ ದುಃಖ ಪಟ್ಬಿಟ್ರು. ನಾನು ಕಟ್ಟಿದೆ, ಅವರಿಗೆ ಖುಷಿ ಆಯ್ತು. ಇಲ್ಲ, ನನ್ನ ಹತ್ರ ಬಹಳ ಸಾರಿ ಹೇಳಿದ್ರು ಅವರು, ಈ ಮನೆ ಬಂದಿದ್ನಲ್ಲ ನೀವೇ ನನಗೆ ಊಟ ಎಲ್ಲ ಹಾಕಿದ್ರಿ, ಅವಾಗ ಹೇಳಿದ್ರು ನಾನು ನೋಡಿ ಮನೆ ಕಟ್ಸಿದ್ದೇನೆ, ನೀವು ಬರಬೇಕು. ಹೌದು, ಕಟ್ಸ್ಬೇಕು ಅನ್ನೋದು ಬಹಳ ಆಯಿತು ಅವರಿಗೆ. ಅದು ಮಾಡಿದೆ ಆಯಿತು. ಈ ಕಾಯಿಲೆ ಬರ್ದಿದ್ರೆ ಅವ್ರು ಇನ್ನೂ ಇರ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಅಷ್ಟು ಆ್ಯಕ್ಟಿವ್ ಆಗಿದ್ದರು, ಚೆನ್ನಾಗಿದ್ರು ಅಷ್ಟೇ. ನಿಮಗೆ ಎಂ ಪಿ ಶಂಕರನ್ನ ಮದುವೆ ಆದದ್ದೊಂದು ಸಾರ್ಥಕ ಅಂತ ಅನಿಸ್ತದೆ? ಓ ಹೌದು, ಇಂಥ ಒಂದು ಒಳ್ಳೆ ಮನುಷ್ಯ ಒಂದು ಸಿನಿಮಾದಲ್ಲಿ ಮಾಡೋದು ಬಿಡಿ ಅದು ಬೇರೆ, ಅಂದರೆ ಒಳ್ಳೆ ಮನುಷ್ಯ, ಅದೊಂದು ತೃಪ್ತಿ ಇತ್ತು, ಸಮಾಧಾನ ಇತ್ತು. ಒಂಥರ ಮನೆಗೆ ಒಂದು ದೊಡ್ಡ ಒಂದು ಇದು ಹೇಳೋದಕ್ಕೆ ಅಂತಂದರೆ ಒಂದು ಏನೋ ಅವರ ಈ ನೆರಳಲ್ಲಿದ್ದರೆ ನಮಗೇನು ಭಯ ಇಲ್ಲ ಅನ್ನೋದೊಂದು ಭಯ ಇತ್ತು, ಒಂದು ರಕ್ಷೆ. ಹೌದು, ಅದು ನನಗೆ ಹೇಳೋಕ್ಕೆ ಬರದೆ ಹಾಗೆ ಹೇಳ್ತೀನಿ. ರಕ್ಷೆ ನಮಗೆ ಏನೇ ಆದರೂ ಏನೂ ಇಲ್ಲ, ಏನು ನಿಂಗೆ ಆರಾಮಾಗಿದೆ, ಏನು ಯೋಚನೆ ಇಲ್ಲ ನಿಂಗೆ ಹಂಗನ್ನೋರು ಒಂದೊಂದ್ಸಲ. ಯಾಕಂದರೆ ಸಿನಿಮಾದಲ್ಲಿ ಬಹಳ ಅವಳು ಗಳಿಸಿದ್ರು, ಹೌದು, ಒಂದು ಹಂತದಲ್ಲಿ ಕಳ್ಕೊಂಡಿದ್ರು. ಆ ದಿನಗಳು ಹೇಗಿತ್ತು? ಅವಾಗ ವ್ಯಥೆ ಇತ್ತು, ಸ್ವಲ್ಪ ಕಷ್ಟಪಡ್ತಿದ್ರು ಅವರೇನೆ. ಯಾಕಂದರೆ ಅವರು ಕಷ್ಟಪಡೋದು ನೋಡೋಕ್ಕಾಗ್ತಿರ್ಲಿಲ್ಲ. ಹೌದು, ಒಂದ್ಸಲ ಯಾವುದೋ ಒಂದು ಸಾಮಾನು ಬಂದಿರಲಿಲ್ಲ ಶೂಟಿಂಗ್ ಟೈಮಲ್ಲಿ, ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವುದೋ ಅದು ರಾಮಲಕ್ಷ್ಮಣ ಕರೆಕ್ಟ್. ಅವತ್ತು ಏನೋ ಒಂದು ಸಾಮಾನು ಬರಬೇಕಾಗಿತ್ತು, ಬಂದಿರಲಿಲ್ಲ. ಅಯ್ಯೋ ಇದು ಬಂದಿಲ್ಲ, ಇದು ಅಂತ ರೂಮಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅಯ್ಯೋ ಬರುತ್ತೆ ಬಿಡಿ, ಇಷ್ಟದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ರಾ, ಬೇಡ ಸಮಾಧಾನವಾಗಿರಿ ಅಂತಂದೆ. ಆಮೇಲೆ ಲೊಕೇಶನ್ಗೆ ಹೋದ್ರು ಅವರು. ನಾವು ಪೂಜೆ ದಿವಸ ಒಂದು ದಿವಸ ಹೋಗಿದ್ದು ಅಷ್ಟೇ. ಆಮೇಲೆ ರಾಮಲಕ್ಷ್ಮಣನ ಅದು ಕಾಡಲ್ಲೇ ತಾನೇ ತೆಗೆದಿರೋದು. ಕರೆಕ್ಟು, ಅದೊಂದು ಹಿಸ್ಟಾರಿಕಲ್ ಚಿತ್ರ. ಹೌದು. ಎಂ ಪಿ ಶಂಕರ್ ಅವರ ಪತ್ನಿಯವರ ಬಾಯಿಯಿಂದ ಅವರ ಹೃದಯದ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ. ಜೀವನ ಅನ್ಎಕ್ಸ್ಪೆಕ್ಟೆಡ್. ಒಬ್ಬ ಹೀರೋ ಆಗಬೇಕಾದಂಥವನು, ಬದುಕನ್ನು ಕಟ್ಟಬೇಕಾದಂಥವನು, ಎಂ ಪಿ ಶಂಕರ್ ದಂಪತಿಯ ಆಶಾಕಿರಣ ಆಗಬೇಕಾದಂಥ ಮಗ ದಿಢೀರಂತ ಆತ್ಮಹತ್ಯೆಯ ಸುಳಿಗೆ ಸೇರಿಕೊಳ್ತಾನೆ. ಆ ಒಂದು ದುಃಖ, ಆ ಒಂದು ದುರಂತ ಎಂ ಪಿ ಶಂಕರ್ರ ಇಡೀ ಜೀವನವನ್ನು ಕಾಡಿತು. ಆ ದುಃಖದಲ್ಲೇ ಇವತ್ತು ಬದುಕ್ತಾ ಇರುವಂಥ ಶ್ರೀಮತಿ ಮಂಜುಳಾ ಎಂ ಪಿ ಶಂಕರ್ ಅವರ ಎದೆಯಲ್ಲಿ ಎಂಥ ದಾವಾಗ್ನಿ ಇರ್ಬೋದು, ಎಂಥ ನೋವಿರ್ಬೋದು, ಅದನ್ನೆಲ್ಲ ಮಾತಾಡೋಣ ಮುಂದಿನ ಕಂತಲ್ಲಿ.